ನಮಸ್ಕಾರ, ನೀವು ಹೇಳ್ತಾ ಇದ್ದೀರಾ ವಿಷಯ ಸಂಗಮ. ನಾನು ಇವತ್ತಿನ ವಿಡಿಯೋದಲ್ಲಿ ಫೇಸ್ಬುಕ್ ಪೇಜ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಮತ್ತು ಒಂದು ಫೇಸ್ಬುಕ್ ಪೇಜ್ನ ಯಾವ ರೀತಿ ಮ್ಯಾನೇಜ್ ಮಾಡೋದು, ಅದಕ್ಕೆ ಸಂಬಂಧಪಟ್ಟಂಥ ಅಪ್ಲಿಕೇಶನ್ ಒಂದಿದೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಕ್ಸಾಂಪಲ್ ಹೇಳ್ಬೇಕು, ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ಇರುತ್ತೆ ಅಂದರೆ, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿದ್ದೀರೋ ಅವರಿಗೆಲ್ಲ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಗೊತ್ತಿರ್ತದೆ, ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋ ಅಂತ. ಆ ಒಂದು ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋದಲ್ಲಿ ನಾವು ನಮ್ಮ ಒಂದು ವಿಡಿಯೋಸ್ ಮತ್ತು ನಮ್ಮ ಚಾನಲ್ನ ಮ್ಯಾನೇಜ್ ಮಾಡ್ಬೋದು. ಅದೇ ರೀತಿಯಾಗಿ ಫೇಸ್ಬುಕ್ ಪೇಜ್ನ ಮ್ಯಾನೇಜ್ ಮಾಡೋದಕ್ಕೆ ಮೆಟಾ ಬಿಸ್ನೆಸ್ ಸೂಟ್ ಅಂತ ಒಂದು ಅಪ್ಲಿಕೇಶನ್ನ ಮೆಟಾದವರು ರಿಲೀಸ್ ಮಾಡಿದ್ದಾರೆ. ಆ ಒಂದು ಅಪ್ಲಿಕೇಶನ್ನ ಯಾವ ರೀತಿ ಸೈನ್ ಇನ್ ಆಗೋದು ಮತ್ತು ಅದರ ಸಂಪೂರ್ಣ ಮಾಹಿತಿನ A to Z ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗೆ ಅಂತ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಒಂದು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ನನ್ನ ಮುಂದಿನ ಎಲ್ಲ ಅಪ್ಡೇಟ್ಸ್ಗಾಗಿ. ಬನ್ನಿ ಮತ್ತೆ ಕಡೆ ವಿಡಿಯೋನ ಶುರು ಮಾಡಿ. ಓಪನ್ ಆದ ತಕ್ಷಣ ಇಲ್ಲಿ 3 ಗೆರೆ ಕಾಣಿಸ್ತಿದೆ, ಅದನ್ನ ಕ್ಲಿಕ್ ಮಾಡಿ. ಕೆಳಗಡೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಪೇಜಸ್ ಅಂತ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಮೇಲೆ ಕ್ರಿಯೇಟು, ಡಿಸ್ಕವರು, ಇನ್ವೈಟ್ಸು, ಲೈಕ್ ಪೇಜಸ್ ಅಂತೆಲ್ಲ ಇದೆ. ನಮಗಿಲ್ಲಿ ಹೊಸದಾಗಿ ಪೇಜ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನಾವು ಕ್ರಿಯೇಟ್ ಮೇಲೆ ಕೊಡಬೇಕಾಗುತ್ತೆ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಈ ಪೇಜ್ ಇಸ್ ಎ ಸ್ಪೇಸ್ ವೇರ್ ಪೀಪಲ್ ಕ್ಯಾನ್ ಪಬ್ಲಿಕಲಿ ಕನೆಕ್ಟ್ ವಿತ್ ಯುವರ್ ಬಿಸ್ನೆಸ್, ಪರ್ಸನಲ್ ಬ್ರ್ಯಾಂಡ್ ಆರ್ ಆರ್ಗನೈಸ್. ಈ ರೀತಿಯಾಗಿ ಓಪನ್ ಆಗುತ್ತೆ. ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಅಂತಿದೆ, ಅದು ಕ್ಲಿಕ್ ಮಾಡಿ. ನಂತರ ನಿಮಗೆ ಪೇಜ್ ಹೆಸರು ಏನಂತ ಇಡಬೇಕು ಅಂತಿದ್ದೀರಾ ಅಂತ ಕೇಳುತ್ತೆ. ಇಲ್ಲಿ ಪೇಜ್ ಹೆಸರು ನಿಮಗೆ ಇಷ್ಟವಾದಂಥ ಬ್ರ್ಯಾಂಡ್ ನೇಮ್, ನಿಮ್ಮದು ಬ್ರ್ಯಾಂಡ್ ನೇಮ್ ಇರುತ್ತಲ್ಲ ಅದನ್ನು ಇಟ್ಕೊಬೋದು. ನಾನು ಸುಹಾಸ್ ಐಡಿಯಾಸ್ ಅಂತ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಕೊಡಿ. ಇಲ್ಲಿ ವಾಟ್ ಕ್ಯಾಟಗರಿ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಪೇಜ್ ಯು ವಾಂಟ್ ಟು ಕ್ರಿಯೇಟ್ ಅಂತಿದೆ. ನೀವು ಯಾವ ಒಂದು ಕ್ಯಾಟಗರಿಯಲ್ಲಿ ನಿಮ್ಮ ಒಂದು ಕಂಟೆಂಟ್ನ ಒಂದು ಪೇಜಲ್ಲಿ ಹಾಕ್ತೀರಾ ಅಂತ ಕೇಳ್ತಾಯಿದೆ. ಆ್ಯಡ್ ಕ್ಯಾಟಗರಿ ಅಂತಿದೆ, ಕ್ಲಿಕ್ ಮಾಡಿ. ಇಲ್ಲಿ ಡಿಜಿಟಲ್ ಕ್ರಿಯೇಟರ್, ಪರ್ಸನಲ್ ಬ್ಲಾಗ್, ಪ್ರಾಡಕ್ಟ್, ಸರ್ವಿಸ್, ಮ್ಯೂಸಿಷಿಯನ್, ಹೆಲ್ತ್, ಈ ರೀತಿಯಾಗಿ ಸಾಕಷ್ಟು ಇದೆ. ನಿಮ್ಮ ಒಂದು ಕ್ಯಾಟಗರಿ ಅದು, ಅದನ್ನು ನೀವು ಆಯ್ಕೆ ಮಾಡ್ಕೊಂಡು ನಾನು ಡಿಜಿಟಲ್ ಕ್ರಿಯೇಟರ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾದ ತಕ್ಷಣ ಡು ಯು ಹ್ಯಾವ್ ಎ ವೆಬ್ಸೈಟ್ ಫಾರ್ ಸುಹಾಸ್ ಐಡಿಯಾಸ್ ಅಂತಿದೆ. ನಿಮ್ದು ಏನಾದರೂ ವೆಬ್ಸೈಟ್ ಇದ್ದರೆ ಇಲ್ಲಿ ನೀವು ವೆಬ್ಸೈಟ್ ಕೊಡ್ಬೋದು, ಲೈಕ್ ಬ್ಲಾಗ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ ಇರ್ಬೋದು, ಈ ರೀತಿಯಾಗಿ, ಅಥವಾ ಫೇಸ್ಬುಕ್ ಪೇಜ್ ಇನ್ನೊಂದು ಯಾವುದೇ ಇದ್ರೂ ನೀವು ಕೊಡ್ಬೋದು. ಕೊಟ್ಟ ನಂತರ ಇಲ್ಲಿ ನೆಕ್ಸ್ಟ್ ಕೊಡಿ. ನಂದು ಯಾವುದು ಇಲ್ಲ, ಅದಕ್ಕೆ ನೆಕ್ಸ್ಟ್ ಅಂತ ಕೊಡ್ತಾಯಿದ್ದೀನಿ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಆ್ಯಡ್ ಇಮೇಜ್ ಟು ದಿಸ್ ಪೇಜ್ ಅಂತಿದೆ. ಯೂಸ್ ಇಮೇಜಸ್ ದಟ್ ರೆಪ್ರೆಸೆಂಟ್ ವಾಟ್ ದಿಸ್ ಪೇಜ್ ಈಸ್ ಅಬೌಟ್, ಲೈಕ್ ಎ ಲೋಗೋ, ದಿಸ್ ವಿಲ್ ಅಪಿಯರ್ ಇನ್ ಸರ್ಚ್ ರಿಸಲ್ಟ್ ಅಂತ ಇದೆ. ಇಲ್ಲಿ ಆ್ಯಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕೊಟ್ಟರೆ ನಿಮಗೆ ಕವರ್ ಇಮೇಜ್ ಅದನ್ನು ನೀವು ಅಪ್ಲೋಡ್ ಮಾಡ್ಬೋದು. ನಿಮ್ಗೆ ಇಷ್ಟವಾದಂಥ, ಅಂದರೆ ನಿಮ್ಮ ಒಂದು ಪೇಜ್ ಯಾವ ಒಂದು ಕಂಟೆಂಟ್ ಹಾಕ್ತಾಯಿದ್ದೀರೋ ಅದರದ್ದು ಒಂದು ಇಮೇಜ್ನ ನೀವು ಮಾಡ್ಕೊಳ್ಳಿ. ಕ್ಯಾನ್ವಾದಲ್ಲಾಗಿರ್ಬೋದು ಅಥವಾ ಪಿಕ್ಸೆಲ್ ಲ್ಯಾಬಲ್ಲಿ ಆಗಿರ್ಬೋದು, ಸಿಂಪಲ್ ಆಗಿರಲಿ. ಯಾಕಂದರೆ ವ್ಯೂವರ್ಸ್ ನೋಡಿದ ತಕ್ಷಣ ಸಿಂಪಲಾಗಿ ಅರ್ಥ ಆಗಬೇಕು ಯಾವ ಒಂದು ಕಂಟೆಂಟ್ನ ಒಂದು ಪೇಜ್ ಹಾಕ್ತಾಯಿದ್ದೀರ ಅಂತ. ಮತ್ತು ನಿಮ್ಮ ಕಂಟೆಂಟ್ ಲೋಗೋ ಹಾಕ್ಬೇಕಂದ್ರೆ ಇಲ್ಲಿ ಕೆಳಗಡೆ ಎಸ್ ಅಂತಿದೆ, ಪ್ಲಸ್ಸಲ್ಲಿ ಕಾಣಿಸ್ತಾ ಇರ್ಬೋದು, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಕಂಟೆಂಟ್ ಲೋಗೋನ ಹಾಕ್ಬೋದು. ನಾನು ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ನನಗೆ ಬೇಕಾಗಿರೋಂಥ ಫೋಟೋನ ಇಲ್ಲಿ ನನ್ನ ಒಂದು ಪೇಜ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಾಣಿಸ್ತಾ ಇರ್ಬೋದು, ನಾನು ಒಂದು ಲೋಗೋನ ಹಾಕಿದ್ದೀನಿ. ನಿಮಗೆ ಕವರ್ ಪೇಜ್ ಬೇಕಂದರೆ ಇಲ್ಲಿ ಆ್ಯಡ್ ಮಾಡ್ಕೊಬೋದು. ಬೇಡ ಅಂದರೆ ನೆಕ್ಸ್ಟ್ ಯಾವಾಗಾದರೂ ಮಾಡ್ಕೊತೀನಿ ಅಂದರೆ ಇಲ್ಲಿ ಡನ್ ಮೇಲೆ ಕ್ಲಿಕ್ ಕೊಡಿ. ನಿಮ್ಮ ಒಂದು ಪೇಜ್ ಕ್ರಿಯೇಟ್ ಆಗೋದು. ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ಬಿಸ್ನೆಸ್ ಸ್ಟುಡಿಯೋ ಅಂತ ಹೊಡೀರಿ. ಇಲ್ಲಿ ಕಾಣಿಸ್ತಾ ಇರೋದು ಮೆಟಾ ಬಿಸ್ನೆಸ್ ಸೂಟ್ ಅಂತಿದೆಯಲ್ಲ, ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲೇ ಇನ್ಸ್ಟಾಲ್ ಅಂತ ಬರುತ್ತೆ. ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಈಗಾಗಲೇ ಇನ್ಸ್ಟಾಲ್ ಮಾಡಿರೋದ್ರಿಂದ ನಾನು ಡೈರೆಕ್ಟಾಗಿ ಓಪನ್ ಮಾಡ್ತೀನಿ. ಇಲ್ಲಿ ಅಪ್ಡೇಟ್ ಕೇಳ್ತಾ ಇದೆ, ಅಪ್ಡೇಟ್ ಸಹ ಕೊಟ್ಬಿಡ್ತೀನಿ. ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕಾಣಿಸ್ತಾ ಇರ್ಬೋದು ನಿಮಗೆ ಬಿಸ್ನೆಸ್ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಮೊದಲಿಗೆ ನೀವು ಲಾಗಿನ್ ಆಗಿಲ್ಲ ಅಂದರೆ ನಿಮಗೆ ಲಾಗಿನ್ ಆಗಿ ಸೈನ್ ಆಫ್ ಆಗಿ ಅಂತ ತೋರಿಸುತ್ತೆ. ನಾನು ಲಾಗಿನ್ ಆಗಿರೋದ್ರಿಂದ ನನ್ನ ಅಕೌಂಟು ಈ ರೀತಿ ಯೂಸರ್ ಇಂಟರ್ಫೇಸ್ ಕಾಣಿಸುತ್ತೆ. ಇದು ನನ್ನ ಒಂದು ಪೇಜ್, ಇದು ವಿಷಯ ಸಂಗಮ ಅನ್ನೋ ಪೇಜು. ಮತ್ತು ಇದರಲ್ಲಿ ಮೇಲ್ಗಡೆ ಬೆಲ್ ಐಕನ್ ಕಾಣ್ತಾಯಿದೆ, ಯಾವ್ದಾದ್ರು ನೋಟಿಫಿಕೇಷನ್ ಬಂದರೆ ಅದು ಕಾಣಿಸುತ್ತೆ. ಮತ್ತು ಇಲ್ಲಿ ಕ್ರಿಯೇಟ್ ಎ ಪೋಸ್ಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನೀವು ಫೇಸ್ಬುಕ್ಕಲ್ಲಿ ಯಾವ ರೀತಿ ಪೋಸ್ಟ್ ಮಾಡ್ತೀರೋ ಅದೇ ರೀತಿ ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡ್ಬೋದು. ಮತ್ತು ಇಲ್ಲಿ ಕೆಳಗಡೆ ರೀಲ್ಸ್ ಅಂತಿದೆ, ರೀಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ರೀಲ್ಸ್ನ ಅಪ್ಲೋಡ್ ಮಾಡ್ಬೋದು. ಮತ್ತು ಸ್ಟೋರಿನ ಅಪ್ಲೋಡ್ ಮಾಡ್ಬೇಕಂದ್ರೆ ಸ್ಟೋರಿ ಮೇಲೆ ಕ್ಲಿಕ್ ಮಾಡಿ. ಏನಾದರೂ ಅಡ್ವರ್ಟೈಸ್ ಮಾಡಬೇಕು, ಏನಾದರೂ ಅನೌನ್ಸ್ ಮಾಡ್ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೂ ಸಾಕು, ನೀವು ನಿಮ್ಮ ಒಂದು ಫಾಲೋವರ್ಸ್ಗೆ ವಿಷಯನ ಮುಟ್ಟಿಸ್ಬೋದು. ಹಾಗೆ ಇಲ್ಲಿ ಮೀಡಿಯಾ ಅಂತಿದೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಇಮೇಜು ಮತ್ತು ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ. ಮತ್ತು ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ಓಮ್ ಮತ್ತು ಕಂಟೆಂಟ್ ಅಂತ, ಕಂಟೆಂಟ್ ಕ್ಲಿಕ್ ಮಾಡ್ಬೋದು. ಕಂಟೆಂಟ್ ಕ್ಲಿಕ್ ಮಾಡಿ ನೀವು ಏನೇನು ಪಬ್ಲಿಷ್ ಮಾಡಿದ್ದೀರೋ, ನೀವೇನೇನು ಅಪ್ಲೋಡ್ ಮಾಡಿದ್ದೀರೋ ಆ ಒಂದು ಕಂಟೆಂಟ್ ಎಲ್ಲ ನಿಮಗೆ ಸಿಗುತ್ತೆ. ಇದರಲ್ಲೂ ನೋಡ್ತಾ ಇರ್ಬೋದು, ನೀವು
ಬೇರೆ ಬೇರೆ ಫೀಚರ್ಸ್ ಎಲ್ಲ ಇದು. ಇದರಲ್ಲಿ ರೀಲ್ಸ್ ಇದೆ, ಮತ್ತು ಸ್ಟೋರೀಸ್ ಇದೆ, ಮತ್ತು ಮೆನ್ಷನ್ ಆ್ಯಂಡ್ ಟ್ಯಾಗ್ಸ್ ಅಂತಿದೆ, ಮತ್ತು ಫೋಟೋಸ್ ಇದೆ, ಪ್ಲ್ಯಾನರ್ಸ್ ಇದೆ. ಹಾಗೆ ಇಲ್ಲಿ ಪ್ಲಸ್ ಅಂತಿದೆಯಲ್ಲ, ಇಲ್ಲಿ ಅಷ್ಟೇ ನೀವು ಡೈರೆಕ್ಟಾಗಿ ಪೋಸ್ಟ್ ಹಾಕ್ಬೋದು, ರೀಲ್ಸ್ ಅಪ್ಲೋಡ್ ಮಾಡ್ಬೋದು, ಮೀಡಿಯಾನ ಅಪ್ಲೋಡ್ ಮಾಡ್ಬೋದು, ಮತ್ತು ಸ್ಟೋರೀಸ್ನ ಅಪ್ಲೋಡ್ ಮಾಡ್ಬೋದು, ಮತ್ತು ಅನೌನ್ಸ್ ಮಾಡ್ಬೋದು, ಅದು ಅಡ್ವರ್ಟೈಸ್ ಅಂತ ಇದೆ. ಮತ್ತು ಲೈವ್ ಸಹ ಇದರಲ್ಲಿ ನೀವು ಡೈರೆಕ್ಟಾಗಿ ಪೇಜ್ ಲೈವ್ ಸಹ ಹೋಗ್ಬೋದು. ಕೆಳಗಡೆ ಇಲ್ಲಿ ಇನ್ಬಾಕ್ಸ್ ಅಂತ ಕಾಣಿಸ್ತಾ ಇದೆ. ನಿಮ್ಗೆ ಯಾರಾದರೂ ಫೇಸ್ಬುಕ್ ಮೆಸೆಂಜರಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಮೂಲಕ ಏನಾದರೂ ಮೆಸೇಜ್ ಏನಾದ್ರು ಕಳಿಸಿದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ಕೆಲವರು ನನಗೆ ಮೆಸೇಜ್ ಮಾಡಿದ್ದಾರೆ ಆ ರೀತಿಯಾಗಿ. ಮತ್ತು ಇಲ್ಲಿ ಟೂಲ್ಸ್ ಅಂದಿದೆ. ಟೂಲ್ಸಲ್ಲಿ ನೋಡ್ತಾ ಇರ್ಬೋದು ನೋಟಿಫಿಕೇಷನು, ಆ್ಯಡ್ಸು, ಪ್ಲ್ಯಾನರು, ಅಪಾಯಿಂಟ್ಮೆಂಟು, ಆರ್ಡರು, ಇನ್ಸೈಟ್ಸು, ಲೀಡ್ ಸೆಂಟರು, ಸೆಟ್ಟಿಂಗ್ಸು, ಬಿಲ್ಲಿಂಗ್ ಆ್ಯಂಡ್ ಪೇಮೆಂಟು, ಫೀಡ್ಬ್ಯಾಕು, ಹೆಲ್ಪ್ ಸೆಂಟರ್, ಲಾಗೌಟ್ ಅಂತಿದೆ. ನಮ್ಗೆ ಬೇಕಾಗಿರೋದು ಇನ್ಸೈಟ್ಸ್ ಇಲ್ಲಿ ಕಾಣಿಸ್ತಾ ಇರ್ಬೋದು. ನನ್ನ ಒಂದು ಫೇಸ್ಬುಕ್ ಪೇಜ್ನ ಇನ್ಸೈಟ್ಸು ಎಷ್ಟು ವ್ಯೂಸ್ ಆಗಿದೆ, ಕಂಟೆಂಟ್ ಇಂಟ್ರಾಕ್ಷನ್ ಎಷ್ಟು ಜನ ಮಾಡ್ತಾಯಿದ್ದಾರೆ, ಮೆಸೇಜಿಂಗ್ ಎಷ್ಟು ಜನ ಮೆಸೇಜ್ ಮಾಡ್ತಾಯಿದ್ದಾರೆ, ಎಷ್ಟು ಜನ ಫಾಲೋ ಮಾಡ್ತಾಯಿದ್ದಾರೆ ಲಾಸ್ಟ್ 28 ಡೇಟ್ಸಲ್ಲಿ ಇದೆಲ್ಲ ಇಲ್ಲಿ ನೋಡ್ಬೋದು. ಮತ್ತು ಮೆಸೇಜಿಂಗ್ ಅದು ಕಂಟೆಂಟ್ ಎಷ್ಟು ಜನ ಪರ್ಸೆಂಟೇಜಲ್ಲಿ ನೋಡ್ಬೋದು. ಈ ರೀತಿಯಾಗಿ ನಾವು ಇನ್ಸೈಟ್ಸ್ನ ಇಲ್ಲಿ ಕಾಣ್ಬೋದು. ಇದು ಒಂಥರ ಯೂಟ್ಯೂಬ್ ಕ್ರಿಯೇಟಿವ್ ಸ್ಟುಡಿಯೋ ಇದೆಯಲ್ಲ, ಸೇಮ್ ಅದೇ ರೀತಿಯೇ ಇದು ಫೇಸ್ಬುಕ್ ವರ್ಷನ್ ಅಷ್ಟೇ. ಈ ಒಂದು ಅಪ್ಲಿಕೇಶನ್ ಮೂಲಕ ನಾವು ನಮ್ಮ ಒಂದು ಪೇಜಲ್ಲಿ ಅಪ್ಲೋಡ್ ಮಾಡೋಂಥ ಕಂಟೆಂಟ್ನೆಲ್ಲ ನಾವು ಅದರಲ್ಲಿ ಮ್ಯಾನೇಜ್ ಮಾಡ್ಬೋದು. ಫೇಸ್ಬುಕ್ಕಲ್ಲಿ ಹೋಗಿ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಫೇಸ್ಬುಕ್ ಪೇಜ್ನ ಮ್ಯಾನೇಜ್ ಮಾಡೋದಕ್ಕೆ ಅದರಲ್ಲಿ ಸಾಕಷ್ಟು ಫೀಚರ್ಸ್ ಇಲ್ಲ, ಒಂದು ಲೆವೆಲ್ಗೆ ಮಾಡ್ಬೋದು. ಅದೇ ಇದರಲ್ಲಿ ನಾವು ಅಪ್ಲೋಡ್ ಮಾಡ್ಬೋದು, ಎಡಿಟ್ ಸಹ ಮಾಡ್ಬೋದು. ಏನೋ ಮಿಸ್ ಆಗಿ ತಪ್ಪಾಗಿರ್ತೀವಿ ಟೈಟಲ್ನ, ಅದನ್ನ ಎಡಿಟ್ ಮಾಡ್ಕೊಬೋದು. ಈ ರೀತಿಯ ಸಾಕಷ್ಟು ಫೀಚರ್ಸ್ ಈ ಒಂದು ಬಿಸ್ನೆಸ್ ಸೂಟಲ್ಲಿ ನಮಗೆ ಫೇಸ್ಬುಕ್ ಕಡೆಯಿಂದ ಬಂದಿದೆ. ಇದೊಂದು ಅದ್ಭುತವಾದಂಥ ಅಪ್ಲಿಕೇಶನ್ನು, ಇದನ್ನ ಯೂಸ್ ಮಾಡ್ಕೊಬೋದು. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನನ್ನ ಮುಂದಿನ ಎಲ್ಲ ಅಪ್ಡೇಟ್ಸ್ಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಹಾಗೆ ನನ್ನ ಒಂದು ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಕನ್ನಡ ಭಾರತಾಂಬೆ.